ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಫ್ರೆಂಚ್ ಫ್ರೈಸ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ. ಫ್ರೆಂಚ್ ಫ್ರೈಸ್ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗಿರುತ್ತಲ್ಲ, ಹಾಗಾಗಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಫಸ್ಟು ನಾನು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ನಂತರ ಒಂದು 4ರಿಂದ 5 ಆಲೂಗೆಡ್ಡೆನ ತೊಗೊಂಡು ಮನೇಲಿರೋದು ಯೂಸ್ ಮಾಡಿದ್ದೀನಿ. ತುಂಬ ದಪ್ಪದಾದರೆ ಚೆನ್ನಾಗಿ ಬರುತ್ತೆ. ನಾನು ಸದ್ಯಕ್ಕೆ ಇರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಆಲೂಗಡ್ಡೆಗಳನ್ನ ನೀಟಾಗಿ ತೊಳೆದು ಸಿಪ್ಪೆನ ತೆಕ್ಕೋಬೇಕು. ಸಿಪ್ಪೆನ ನೀಟಾಗಿ ತೆಗೆದಿಟ್ಕೊಂಡು ನಂತರ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಏನಂತ ಅಂದರೆ ಇದು ಫ್ರೆಂಚ್ ಫ್ರೈಸ್ ಎಲ್ಲ ಹೊರಗಡೆಯಿಂದದೆಲ್ಲ ತೊಗೊಂಬರ್ತಾರೆ. ನಾರ್ಮಲಾಗಿ ಹೊರಗಡೆಯಿಂದ ತಂದು ತಿಂತಿರ್ತಾರೆ. ಅದಕ್ಕಿಂತ ಮನೆಯಲ್ಲೇ ಮಾಡೋದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ. ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆನ ನೋಡಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಂತರ ಈ ರೀತಿ ಆ ಕಡೆ ಹಿಂದೆ ತುದಿಗಳನ್ನ ಸ್ವಲ್ಪ ಕಟ್ ಮಾಡಿ ತೆಕ್ಕೋಬೇಕು. ನೆಕ್ಸ್ಟು ನೀವು ಅದನ್ನು ಸಣ್ಣದಾಗಿ ಉದ್ದಕ್ಕೆ ಸ್ಲೈಸ್ನ ಮಾಡ್ಕೋಬೇಕು. ಸಣ್ಣದಾಗಿ ಮಾಡಿಕೊಂಡ್ರೆ ಉದ್ದ ದಪ್ಪದ ಆಲೂಗಡ್ಡೆ ಆದರೆ ನಿಮಗೆ ತುಂಬ ಸ್ಲೈಸ್ ಉದ್ದ ಬರುತ್ತೆ. ಸ್ವಲ್ಪ ನಮ್ಮ ಮನೇಲಿ ಚಿಕ್ಕದಿತ್ತು, ಹಾಗಾಗಿ ಅದರಲ್ಲೇ ಮಾಡ್ತಾಯಿದ್ದೀನಿ. ನನ್ನ ಮಗಳು ಕೇಳಿದ್ಲು ಅಂತ. ತುಂಬ ಚೆನ್ನಾಗಾಗುತ್ತೆ. ಈ ಥರ ಆ ಕಡೆ ಈ ಕಡೆ ಇರೋದನ್ನು ತೆಗೆದುಬಿಡಿ. ಮಧ್ಯದಲ್ಲಿ ಇರುತ್ತಲ್ಲ ಅದನ್ನು ನಿಮಗೆ ಎಷ್ಟು ನೋಡ್ಕೊಳ್ಳಿ. ಉದ್ದಕ್ಕೆ ಒಂಥರ ಕಡ್ಡಿ ಥರ ಬರಬೇಕದು. ಆ ಥರ ಬಂದರೆ ಚೆನ್ನಾಗಿರುತ್ತೆ. ಆ ಥರ ಕಟ್ ಮಾಡ್ಕೊಳ್ಳಿ ಎಲ್ಲ ಆಲೂಗಡ್ಡೆಗಳನ್ನೂ ಕೂಡ. ಈಗ ನಿಮಗೆ ಇದೇ ಫ್ರೆಂಚ್ ಫ್ರೈಸ್ನ ನೀವು ಶಾಪಲ್ಲಿ ಹೋಗಿ ತೊಗೋತೀನಿ ಅಂತ ಅಂದರೆ ಒಂದು 20-25 ಕೊಟ್ಟಿರ್ತಾನೋ, ಅದಕ್ಕೆ 100 ರೂಪೀಸ್ ಆಗಿರುತ್ತೆ. ಈಗ ಇದಕ್ಕೇನು ಯೂಸ್ ಮಾಡೋ ಹಾಗಿಲ್ಲ. ಆಯಿಲ್ ಇರಬೇಕು ಮತ್ತು ಆಲೂಗಡ್ಡೆ ಎಲ್ಲರ ಮನೇಲೂ ಆಲೂಗಡ್ಡೆ ಇದ್ದೇ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಸಂಜೆ ಟೈಮು ಸ್ನ್ಯಾಕ್ಸಿಗೆ ಅಂತ ಹೇಳಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಖುಷಿ ಆಗ್ತಾರೆ. ನಮಗೂ ಮನೆಯಲ್ಲೇ ಮಾಡಿದ್ದು ಹೆಲ್ದಿಯಾಗಿದೆ ಅನ್ನೋ ಒಂದು ಸಮಾಧಾನ ಆದರೂ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂತರ ನೀರು ಕಾಯಕ್ಕೆ ಇಟ್ಟಿರ್ತೀವಲ್ಲ, ಅದರೊಳಗಡೆಗೆ ಈ ಆಲೂಗಡ್ಡೆ ಸ್ಲೈಸ್ಗಳನ್ನ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಸ್ಲೈಸ್ನ ಹಾಕಿ 1-2 ಕುದಿ ಬರೋ ಮಟ್ಟ ನೀವು ಸ್ವಲ್ಪ ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೋಬೇಕಾಗುತ್ತೆ. ಇದೆಲ್ಲನೂ ಹಾಕಿದ ನಂತರ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ನೋಡಿ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಆಲೂಗಡ್ಡೆ ಹಾಕಿದರೆ ಅದ್ರ ಮೇಲೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನಂತರ 1-2 ಕುದಿ ಬಂದಮೇಲೆ ಅದನ್ನು ನೋಡಿ ತೆಗೆದಿಟ್ಕೊಳ್ಳಿ. ಸಪ್ರೇಟ್ ನೀವು ಸೋಸಿ ನೀರನ್ನ ಚೆಲ್ಬಿಟ್ಟು ಅದನ್ನು ಸ್ಲೈಸ್ಗಳನ್ನ ಮಾತ್ರ ತೆಗೆದಿಟ್ಕೋಬೇಕು. ಅದನ್ನು ನೀವು ತೆಗೆದಿಟ್ಕೊಂಡ ನಂತರ ಒಂದು ವೈಟ್ ಬಟ್ಟೆ ಅಥವಾ ಕಾಟನ್ ಬಟ್ಟೆ ಯಾವುದಾದ್ರೂ ಆಗಿರ್ಬೋದು, ಅದ್ರ ಮೇಲೆ ಈ ಥರ ಹರಡಿ ಅದು ತೇವ ಎಲ್ಲ ಡ್ರೈ ಆಗೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ನಾನು ಈ ಥರ ನೋಡಿ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಸ್ಮೂತಾಗಿ ಪ್ರೆಸ್ ಮಾಡಬೇಕು. ಅದು ನೀರು ಒದ್ದೆ ಎಲ್ಲ ಹೋಗೋ ಥರ ಅಷ್ಟೇ ಮಾಡಿದರೆ ಸಾಕು. ನಂತರ ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟು ನೋಡಬೇಕು. ಅದೆಲ್ಲ ಫುಲ್ ಚೆನ್ನಾಗಿ ಡ್ರೈ ಆಗಿರ್ಬೇಕು. ನಿಮಗೆ ಸ್ಲೈಸಸ್ ನೀರಿದ್ರೆ ಪಟ ಅಂತ ಸಿಡಿಯುತ್ತೆ. ಹಾಗಾಗಿ ಚೆನ್ನಾಗಿ ಡ್ರೈ ಆದ ನಂತರ ಎಣ್ಣೆ ಕಾದ್ಮೇಲೆ ಅದನ್ನು ಸ್ಲೈಸಸ್ಗಳನ್ನ ಹಾಕ್ತಾ ಬರಬೇಕು. ಅದನ್ನು ಫಸ್ಟು ನೀವು ಹಾಕಬೇಕಾದ್ರೆ ಅಂದರೆ ಆಫ್ ಬಾಯ್ಲ್ ಮಾಡಿ ಎತ್ತಿಟ್ಕೊಬೇಕು. ಎಲ್ಲವನ್ನು ಒಂದ್ಸರಿ ಆಫ್ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡು ನೆಕ್ಸ್ಟ್ ನೀವು ಇನ್ನೊಂದು ಸರಿ ಫ್ರೈ ಮಾಡಬೇಕಾಗತ್ತೆ. ಇನ್ನೊಂದು ಸರಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನೀವು ಫ್ರೈ ಮಾಡಬೇಕಾಗತ್ತೆ. ಹೊಂಬಣ್ಣ ಬಂದರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬಂದಿರುತ್ತೆ ಅಂತ. ನೆಕ್ಸ್ಟ್ ಟೈಮ್ ಈಗ ಹಾಕ್ತಾಯಿದ್ದೀನಿ ನೋಡಿ. ಇದರಲ್ಲಿ ನೋಡಿ ಈಗ ಈ ಥರ ಕಲರ್ ಬರಬೇಕು. ಈಗ ಗೋಲ್ಡನ್ ಬ್ರೌನ್ ಅಂತ ಹೇಳ್ತಾರಲ್ಲ ಹಾಗೆ ಆ ಥರ ಬಂದರೆ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಬರಬೇಕು ನೋಡಿ. ಇದನ್ನು ತೆಗೆದಿಟ್ಕೊಂಡು ನೀವು ಇದನ್ನು ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ಬೋದು. ನಮ್ಮನೇಲಿ ತುಂಬ ಚೆನ್ನಾಗಾಗಿತ್ತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಸೇಮ್ ಶಾಪಲ್ಲಿ ಏನು ಬರುತ್ತೆ ಅದೇ ಥರ ಇರುತ್ತೆ. ಇದ್ರ ಮೇಲೆ ಬೇಕು ಅಂದರೆ ನೀವು ಸಾಲ್ಟು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕೋಬೋದು. ನಮ್ಮನೇಲಿ ಹಾಗೆ ಟೊಮೆಟೊ ಸಾಸಲ್ಲಿ ತಿಂದರು ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.